ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಿತಾ ಸಂದೀಪ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಜಾನ್ 5 ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ನೋಡ್ತಿರ್ಬೋದು 4:30 ಆಗಿದೆ. ಚಳಿಲಿ ಬೆಳಗ್ಗೆ ಮಾರ್ನಿಂಗೇ ಎದ್ದೋಳೋದು ಅಂದರೆ ತುಂಬ ಕಷ್ಟ. ಡೈಲಿ ಎದ್ದೋಳೋದಾದರೆ ಎದ್ದೊಳ್ಬೋದು, ಆದರೆ ಯಾವತ್ತೋ ಒಂದಿನ ಎದ್ದೊಳ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ನನಗೆ ಕಣ್ಣು ಕೂಡ ಬಿಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ನಾವು ಇವತ್ತು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ ವ್ಲಾಗಲ್ಲಿ. ಆ್ಯಂಡ್ ಬ್ರೇಕ್ಫಾಸ್ಟ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅನಿಲ್ ಬ್ರ್ಯಾಂಡದು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಬೌಲ್ಗೆ ಶಾವಿಗೆ ಹಾಕ್ಕೊಂಡು ಅದಕ್ಕೆ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 10 to 15 ಮಿನಿಟ್ಸ್ ಬಿಡಬೇಕು. ಆ ಬಿಸಿನೀರೆಲ್ಲ ಸೋಸ್ಕೊಂಡ್ಮೇಲೆ ಇಮಿಡಿಯೇಟ್ಲಿ ತಣ್ಣೀರು ಹಾಕಬೇಕು. ಈಗ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಕೆಂಪಗಾದ್ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು ಅಂತ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಶಾವಿಗೆ ಸೇರಿಸ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಶಾವಿಗೆನ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶಾವಿಗೆನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಎಲ್ಲ ಪೀಸ್ ಆದಂಗೆ ಆಗೋಗುತ್ತೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ನಾನಿಲ್ಲಿ ಕಾಯಿ ತುರಿ ಹಾಕೋದು ಮಿಸ್ ಮಾಡಿಬಿಟ್ಟಿದ್ದೆ, ಲಾಸ್ಟಲ್ಲಿ ಹಾಕಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ 2 ಕಂಪ್ಲೀಟ್ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 to 7 ಮಿನಿಟ್ಸ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಡಬೇಕು. ನೋಡಿ ಎಷ್ಟು ಹುಡಿಯಾಗಿ ಬಂದಿದೆ ಅಂತ. ಆ್ಯಂಡ್ ಹಾಗೆ ದೇವ್ರ ಪೂಜೆ ಕೂಡ ಮುಗೀತು. ಎಲ್ಲಾರ ಹೊರಗಡೆ ಹೋಗ್ಬೇಕಂದ್ರೆ ದೇವ್ರ ಪೂಜೆ ಮಾಡಿ ಹೋಗೋದು ಒಂದು ಒಳ್ಳೆಯ ಅಭ್ಯಾಸ. ನಾವು ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಚಳಿ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ನನ್ನ ಮಗಳು ಕೂಡ ಬೇಗ ಇದ್ದಿದ್ಲು, 5:30ಗೆ ಇದ್ಲು. ಏನೂ ಪ್ರಾಬ್ಲಮ್ ಮಾಡಲಿಲ್ಲ ರೆಡಿ ಆಗೋದಕ್ಕೆ. ನೋಡಿ ತುಂಬ ನಿದ್ದೆ ಮೂಡಲ್ಲಿದ್ದಾಳೆ. ನಾವು ಇವತ್ತು ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲರನ್ನೂ ಪಿಕ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ ಟ್ರಿಪ್ಪಿಗೆ. ನಾವು ಬರೀ ಲೇಡೀಸ್ ಮಾತ್ರ ಹೋಗ್ತಾ ಇರೋದು ಟ್ರಿಪ್ಪಿಗೆ. ನಾವೊಂದು TT ಬುಕ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇವಳು ಬಂದು ನಮ್ಮ ಮಾಮನ ಮಗಳು. ಆ್ಯಂಡ್ ಇವರೆಲ್ಲ ನಮ್ಮ ಅಮ್ಮನ ಸೈಡ್ ಫ್ಯಾಮಿಲಿ ಮೆಂಬರ್ಸು. ಇವ್ರು ಬಂದು ನಮ್ಮ ಅತ್ತೆ, ಇವರು ನಮ್ಮ ಅತ್ತೆ, ಅಮ್ಮ, ನನ್ನ ಮೊದಲನೇ ಮಗಳು, ನನ್ನ 2ನೇ ಮಗಳು. ಆ್ಯಂಡ್ ಇವಳು ಕೂಡ ನಮ್ಮ ಮಾಮನ ಮಗಳು. ಇವಳು ನನ್ನ ತಮ್ಮನ ಹೆಂಡತಿ. ಆ್ಯಂಡ್ ಈ ಪಾಪು ಬಂದು ಅವಳ ಮಗ. ಈ ಪಾಪು ಬಂದು ನಾನು ಫಸ್ಟು ನಮ್ಮ ಮಾಮನ ಮಗಳು ಅಂತ ಹೇಳಿದ್ನಲ್ಲ, ಅವಳ ಮಗಳು. ಆ್ಯಂಡ್ ಇವರಿಬ್ಬರು ಬಂದು ನಮ್ಮ ಆಂಟಿ ಮಕ್ಕಳು. ಇವನು ಬಂದು ನಾನು ಫಸ್ಟ್ ತೋರಿಸಿದ್ನಲ್ಲ ನಮ್ಮ ಮಾಮನ ಮಗಳು ಅಂತ, ಮೊದಲನೇ ಮಗ. ನಮ್ಮ ಫ್ಯಾಮಿಲೀಲಿ ಮಕ್ಕಳು ಸೈನ್ಯನೇ ಜಾಸ್ತಿ ಇದೆ. ಆ್ಯಂಡ್ ಮೈಸೂರಿಗೆ ಹೋಗ್ತಾ ಆನ್ ದ ವೇ ಯಾವ್ಯಾವ ಟೆಂಪಲ್ ಸಿಗುತ್ತೆ ಎಲ್ಲ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಈಗ ನಾವು ಚನ್ನಪಟ್ಟಣದಲ್ಲಿರುವ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ. ದೇವ್ರದ್ದೆಲ್ಲ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ವಿಡಿಯೋ ಎಲ್ಲ ಅಲೋ ಇರಲಿಲ್ಲ. ನಾವು ಯಾವಾಗಲೇ ಈ ಮೈಸೂರು ರೋಡಿಂದ ಹೋಗಲಿ ಈ ಟೆಂಪಲ್ನ ವಿಸಿಟ್ ಮಾಡೇ ಹೋಗ್ತೀವಿ. ಟೈಮ್ 8 o'clock ಆಗಿದೆ, ಆದರೂ ಇನ್ನೂ ತುಂಬ ಚಳಿ ಇದೆ. ಆ್ಯಂಡ್ ಇವರಿಬ್ಬರು ಬಂದು ನಮ್ಮ ಆಂಟಿ, ಅಂದರೆ ಅಮ್ಮನ ತಂಗಿದಿರು ಇವರಿಬ್ಬರು. ಆ್ಯಂಡ್ ಇವ್ರು ಬಂದು ನಮ್ಮ ಅತ್ತೆ, ಅಂದರೆ ನಮ್ಮ ಅಮ್ಮನ ಮೊದಲನೇ ತಮ್ಮನ ಹೆಂಡತಿ. ಇವ್ರು ಬಂದು 2ನೇ ಅತ್ತೆ, ಅಂದರೆ ನಮ್ಮ ಅಮ್ಮನ 2ನೇ ತಮ್ಮನ ಹೆಂಡತಿ.
ಟ್ರಿಪ್ನಲ್ಲಿ ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ಅವ್ರಿಗೆಲ್ಲ ತಿನ್ನಿಸಿ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ಇದು ಬಂದು ಅಂಕೋಲ ಕಡ್ಡಿ ಅಂತ ಮೇನ್ ಡೋರಿಗೆ ಕಟ್ಟಬೇಕಂತೆ. ತುಂಬ ಒಳ್ಳೆಯದಂತೆ, ನೆಗೆಟಿವ್ ರೇಸ್ ಎಲ್ಲ ಅಟ್ರ್ಯಾಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಇದು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ದೇವಸ್ಥಾನ ಮುಂದೆ ಕಡ್ಡಿ ಮಾರ್ತಿದ್ರು. ನಾನು ಕೂಡ ಕಡ್ಡಿ ತಗೊಂಡೆ. ದರ್ಶನ ಎಲ್ಲ ಮುಗೀತು. ಇಲ್ಲೇ ನದಿ ಹತ್ರ ಕಬ್ಬಿನ ಜ್ಯೂಸು ಮಾಡ್ತಿದ್ರು. ನಾವೆಲ್ಲ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಕೂತಿದ್ದೀವಿ. ಹಾಗೆ ಇಲ್ಲಿ ನದಿಯಲ್ಲಿ ನೋಡ್ಬೋದು ನೀರು ಎಷ್ಟು ಫ್ರೆಶ್ ಆಗಿದೆ ಅಂತ. ಫ್ರೆಂಡ್ಸ್, ಇವಾಗ ನಾವು ಮೈಸೂರು ಝೂಗೆ ಬಂದಿದ್ದೀವಿ. ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸು. ಈಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ. ದೊಡ್ಡವ್ರಿಗೆಲ್ಲ 100 ರುಪೀಸ್ ಅಂತೆ, ಮಕ್ಕಳು ಅಬೋವ್ 6 ಇಯರ್ಸ್ ಆದರೆ 50 ರುಪೀಸ್ ಅಂತೆ. ಏನಂದರೆ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಹಲೋ ಮಾಡೋದಿಲ್ಲ. ಟಪ್ಪವೇ ಬಾಟಲ್ಸ್ ಹಲೋ ಮಾಡ್ತಾರೆ, ಬಟ್ ಪ್ಲಾಸ್ಟಿಕ್ ಪೇಪರ್ಸ್ ಎಲ್ಲ ಹಲೋ ಮಾಡೋದಿಲ್ಲ. ಅಂದರೆ ಬಿಸ್ಕೆಟ್ ಕವರ್ಸ್ ಎಲ್ಲ ತೆಗೆದು ಬಿಡ್ತಾರೆ. ಏನಂದರೆ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಓಡಾಡೋದೇ ಒಂದು ತುಂಬ ಕಷ್ಟದ ಕೆಲಸ ಝೂಗೆ ಬಂದರೆ. ಇಲ್ಲ ಅಂದರೆ ತುಂಬ ಎಂಜಾಯ್ಮೆಂಟ್ ಇದೆ. ನೋಡೋಣ ಬನ್ನಿ, ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ಬರ್ಡ್ಸ್ ಅನಿಮಲ್ಸ್ ಎಲ್ಲ ನೋಡಿ.
ಮಾಡ್ಕೋತಿದೆ ನೋಡೋಣ. ಅದೇ ಎಪ್ಪತ್ತೈತೆ ಅದೇನು ತಿನ್ಬಿಟ್ಟು ಹಿಂಗೆ ಹೊಡ್ಸ್ಕೊಂಡ್ರೆ ಜೀರ್ಣ ಆಗೋಗುತ್ತೆ. ಝೂ ಮುಗಿಸ್ಕೊಂಡು ನಾವಿವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಬಂದು ಚಾಮುಂಡಿ ದೇವಿನ ದರ್ಶನ ಮಾಡ್ದಿರ ಹೋಗೋಕ್ಕಾಗುತ್ತಾ ಹೇಳಿ? ತಾಯಿ ದರ್ಶನ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಒಳಗಡೆ ಎಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಎಲ್ಲರಿಗೂ ಗೊತ್ತು ಅಂದ್ಕೊಂಡಿದ್ದೀನಿ. ಮೈಸೂರಿಗೆ ಬಂದು ಹೋಟೆಲ್ ಹನುಮಂತು ವಿಸಿಟ್ ಮಾಡಿದಿರ ಹೇಗೆ ಹೋಗೋಕ್ಕಾಗತ್ತೆ ಅಲ್ವಾ? ಹನುಮಂತು ಪಲಾವ್ ತುಂಬ ಫೇಮಸ್, ತುಂಬ ಟೇಸ್ಟಿಯಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಮೈಸೂರಿಗೆ ಬಂದರೆ ಪ್ರತಿ ಸಲ ನಾವು ಮಿಸ್ ಮಾಡೋದೇ ಇಲ್ಲ. ಸೊ ಇವಾಗ ಟ್ರಿಪ್ ಮುಗೀತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಟಯರ್ಡ್ ಆಗೋಗಿದೆ, ಮಾರ್ನಿಂಗಿಂದ ಓಡಾಡಿದೆ ಆಯಿತು. ಆ್ಯಂಡ್ ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.